everyone fine. ಮಧ್ಯಮ ವರ್ಗದವರಿಗೆ ಆದಾಯ ತೆರಿಗೆ ರಿಲೀಫ್ ಸಿಗುತ್ತಾ ಇಲ್ಲಿ? ಮಧ್ಯಮ ವರ್ಗದವರ ಬಹುದಿನಗಳ ಬೇಡಿಕೆ, ಹೇಗಿದ್ರು ಬಜೆಟ್ ಬರ್ತಾ ಇದೆ, ಸ್ವಲ್ಪ ನಮ್ಗೆ ಆದಾಯ ತೆರಿಗೆ ರಿಲೀಫ್ ಮಾಡಿದ್ರೆ ನೋಡಿ ಹೇಗಾಗುತ್ತೆ ಇದು ಅಂದರೆ, ಶ್ರೀಮಂತರಿಗೆ ನಮ್ಮಲ್ಲಿ ಕೆಲವು ವಿಚಾರಗಳು, ಕೆಲವು ಸೆಕ್ಟರ್ಗಳಲ್ಲಿ ಅವರಿಗೆ ತೆರಿಗೆ ಕಡಿಮೆ, ಕಾರ್ಪೊರೇಟ್ ಟ್ಯಾಕ್ಸ್ ಅಂತೆಲ್ಲ ಬಂದಾಗ 30% 22% ಇಳಿಸ್ಬಿಟ್ರು. ಬಡವ್ರಿಗೆ ಏನೋ ಇಳಿಸ್ತಾರೆ ಅಂತ ಇದ್ದಾಗ ಅದು ಆಗಲಿಲ್ಲ. ಅದು ನಮ್ಮಲ್ಲಿ ಬಡವರಿಗೆ ತೆರಿಗೆ ಜಾಸ್ತಿ ಆಯಿತು. GST ಎಲ್ಲ ಬಂದಮೇಲೆ ಎಲ್ಲ ವಿಚಾರಗಳಿಗೂ ತೆರಿಗೆ ಕಟ್ಟುವಂತಾಯಿತು. ಏನಂತಾರೆ ಜನಗಳ ಮಾತಿಗೆ ಅಂದರೆ, ಅಯ್ಯೋ ನಾವೇನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದ್ಬಿಡ್ತಾರೆ. ಅಯ್ಯೋ ಇನ್ಕಮ್ ಟ್ಯಾಕ್ಸ್ ನಾವೇನು ಕಟ್ತಿಲ್ಲಪ್ಪ, ಅಷ್ಟೊಂದು ಸಂಪಾದನೆ ಇಲ್ಲ ಅಂತ. ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋರೆಲ್ಲರೂ ಕೂಡ ದೇಶಕ್ಕೆ ತೆರಿಗೆನೇ ಕಟ್ತಿಲ್ವ? ಹಾಗಾದರೆ ಕಟ್ತಾ ಇದ್ದಾರೆ. ಇದು ಪರೋಕ್ಷ ತೆರಿಗೆ ಇದು ಅಂತ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಅಂತ. ಇನ್ಕಮ್ ಟ್ಯಾಕ್ಸ್ ಪ್ರತ್ಯಕ್ಷವಾಗಿ ನಾನು 1000 ರೂಪಾಯಿ ದುಡ್ದೆ ತೊಗೊಳ್ಳಿ 300 ರೂಪಾಯಿ, 1000 ರೂಪಾಯಿ ದುಡ್ದೆ ತೊಗೊಳ್ಳಿ 300 ರೂಪಾಯಿ ಅಂತ. ಇದು ನಾನು ಕಟ್ತಿರುವ ಟ್ಯಾಕ್ಸ್ ಅಂತ ಹೇಳಿ. ಆದರೆ ಇಲ್ಲೇನಾಗುತ್ತೆ ಅಂತ ನಾವು ಚೆಕ್ ಮಾಡಿಕೊಂಡಾಗ, ಈಗ ಇವರು ಯಾರು ಮಧ್ಯಮ ವರ್ಗದವರು, ಬಡವ್ರ ಬಳಿಯಲ್ಲಿ ದುಡ್ಡಿಲ್ಲ, ಶ್ರೀಮಂತರು ಅವರಿಗೆ ಕಡಿಮೆ ಆಗಿದೆ ತೆರಿಗೆ, ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿದ್ರೆ ಅವರು 30% ಸ್ಲ್ಯಾಬ್ಗೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ ನಾವು. ಮಧ್ಯಮ ವರ್ಗದವರ ಪಾಡಿದೆಯಲ್ಲ, ಇವರು ತೆರಿಗೆನ ಕಟ್ಟಲೇಬೇಕು. ಇವರು ಆಯಿತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ಬೇರೆ ತೆರಿಗೆ ಕಟ್ಟಲ್ವಾ? ಅದನ್ನೂ ಕಟ್ತಾರೆ ಅವರು. ಹೇಗೆ ಅಂತ ಹೇಳಿದ್ರೆ, ಎಲ್ಲದ್ರ ಮೇಲೂ ತೆರಿಗೆ ಇದೆ. ಒಂದು ಪೆನ್ ತೊಗೊಂಡು ನೀವು ಟ್ಯಾಕ್ಸ್ ಕಟ್ತಿರ್ತೀರಾ, ಪೆಟ್ರೋಲ್ ತೊಗೊಂಡು ಟ್ಯಾಕ್ಸ್ ಕಟ್ತಿರ್ತೀರಾ, ಡೀಸೆಲ್ಗೆ ಟ್ಯಾಕ್ಸ್ ಕಟ್ತಾ ಇರ್ತೀರಾ, ಇನ್ಯಾವುದೋ ಪಠ್ಯಪುಸ್ತಕಗಳು, ಮೊಸರು, ಚಪಾತಿ, ಗೋಧಿ ತೆರಿಗೆ ಕಟ್ತಾ ಇರ್ತೀರಲ್ಲ, ಇದನ್ನು ಪರೋಕ್ಷ ರೂಪದಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ಇದನ್ನು ನೇರವಾಗಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಈ ರೂಪದಲ್ಲಿ ತೆರಿಗೆ ಕಟ್ತಾ ಇದ್ದೀನಿ ನಾನು ಅಂತ ಬಜೆಟ್ ಅಧಿವೇಶನ ಆರಂಭಕ್ಕಿಂತ ಮುಂಚಿತವಾಗಿ ಸುಳಿವು ಕೊಟ್ಟಿದ್ದಾರೆ ಪ್ರಧಾನಿಯವರು. ಬಡವರು ಮಧ್ಯಮ ವರ್ಗದವರ ಮೇಲೆ ಲಕ್ಷ್ಮೀ ದಯೆ ತೋರಿಸಲಿ. ಭಾರತ 75 ವರ್ಷ ಪೂರೈಸ್ತಾ ಇರ್ತಕ್ಕಂಥ ವೇಳೆಯಲ್ಲಿ ಇದು ಮಹತ್ವದ ವಿಷಯ. 2047ಕ್ಕೆ ಭಾರತ ಸ್ವತಂತ್ರಗೊಂಡು 100 ವರ್ಷ ಆಗುತ್ತೆ. ಆ ವೇಳೆಗೆ ವಿಕಸಿತ ಭಾರತದ ಆಶಯ ಈಡೇರುತ್ತೆ. ಈ ಬಜೆಟ್ ದೇಶಕ್ಕೆ ಶಕ್ತಿ ತುಂಬುತ್ತೆ, ದೇಶವನ್ನು ಬೂಸ್ಟ್ ಮಾಡಲಿದೆ. ಸಂಸತ್ಗೆ ತೆರಳುವ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. पर सदियों से हमारे यहाँ माँ लक्ष्मी का पुण्य स्मरण किया जाता है। सिद्धि बुद्धि प्रदे देवी, भुक्ति मुक्ति प्रदायिनी, मंत्र मूर्ते सदा देवी, महालक्ष्मी नमोस्तुते। माँ लक्ष्मी हमें सिद्धि और विवेक देती, समृद्धि और कल्याण भी देती। मैं माँ लक्ष्मी से प्रार्थना करता हूँ कि देश के हर गरीब एवं मध्यम वर्ग समुदाय पर माँ लक्ष्मी की विशेष कृपा रहे। आज बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं।